1 ಗಂಟೆಯಿಂದ 2 ಗಂಟೆ ಮಧ್ಯ ನಮ್ಮ ಸಿಟಿ ಲಿಮಿಟ್ಸ್ಗೆ ಬರುವಂಥ ಒಬ್ಬ JMFC ಜಡ್ಜ್ ಅವರ ಮನೆಯಲ್ಲಿ ಒಂದು ಕಳ್ಳತನ ಆಗಿದೆ. ಸುಮಾರು 4 ಜನರು ನೈಟ್ ಹೌಸ್ ಬ್ರೇಕ್ ಮಾಡಿ ಅವರ ಮನೆಯಲ್ಲಿ ಇಲ್ಲದಿದ್ದಾಗ ಹಬ್ಬಾಚರಣೆ ಮಾಡೋಕ್ಕೆ ಅವರು ಸ್ವಂತ ಊರಿಗೆ ಹೋದಾಗ 4 ಜನರು ಹೌಸ್ ಬ್ರೇಕ್ ಮಾಡಿ ಮನೆಯಲ್ಲಿದ್ದ ಸುಮಾರು 100 ಗ್ರಾಮ್ ಗೋಲ್ಡ್ ಹಾಗೂ 50 ಗ್ರಾಮ್ ಸಿಲ್ವರ್ನ ಕದ್ದಿದ್ದಾರೆ. ಮಾಹಿತಿ ಬಂದ ತಕ್ಷಣ ನಮ್ಮ ಆಫೀಸರ್ಗಳು ಹೋಗಿ ಎಲ್ಲ ಸ್ಥಳ ಪರಿಶೀಲನೆ ಮಾಡಿ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ. FIR ದಾಖಲಿಸಿಕೊಂಡು ನಾವು ತನಿಖೆಯನ್ನು ಮುಂದುವರಿಸಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದೇವೆ. ನಾವು ಸಿಟಿ ಮಧ್ಯದಲ್ಲಿ ಹಾಗೂ ಜಡ್ಜ್ ಅವರ ಮನೆಯಲ್ಲಿ ಕಳ್ಳತನ ಆಗಿದ್ದರಿಂದ ಅದನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ಸುಮಾರು 3 ತಂಡಗಳನ್ನು ನಾವು ರಚನೆ ಮಾಡಿದ್ದೇವೆ. ಇದರಲ್ಲಿ ಬಹುಮುಖ್ಯವಾಗಿ ನಮ್ಮ ಕಮಾಂಡ್ ಸೆಂಟರ್ ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡಿದ್ದ AI ಕಮಾಂಡ್ ಸೆಂಟರ್ ನಮಗೆ ತುಂಬ ಸಪೋರ್ಟ್ ಆಗಿ ಬಹುಮುಖ್ಯವಾದಂತಹ ಎವಿಡೆನ್ಸ್ಗಳನ್ನು ಸುಳಿವುಗಳನ್ನು ಕೊಟ್ಟಿದೆ. ನಮ್ಮ ಕಮಾಂಡ್ ಸೆಂಟರ್ ಫುಟೇಜಸ್ ಪ್ರಕಾರ ಅವರು 3 ದಿನ ಇಲ್ಲೇ ರೆಕ್ಕಿ ಮಾಡಿದ್ದಾರೆ. 29ನೇ ತಾರೀಕು, 30ನೇ ತಾರೀಕು, 31ನೇ ತಾರೀಕು 4 ಜನರು ಇಲ್ಲೇ ರೆಕ್ಕಿ ಮಾಡಿದ್ದಾರೆ. ರೆಕ್ಕಿ ಮಾಡಿ ಸುಮಾರು ನೈಟ್ 1 ಗಂಟೆ 2 ಗಂಟೆ ಮಧ್ಯ ಕಾಂಪೌಂಡ್ ಜಿಗಿದು ಹೌಸ್ ಬ್ರೇಕ್ ಮಾಡಿ ಮನೆಯಲ್ಲಿ ಅಲ್ಮೆರಾ ಬ್ರೇಕ್ ಮಾಡಿ ಇಷ್ಟೆಲ್ಲ ಸೊತ್ತನ್ನು ಕದ್ದುಕೊಂಡು ಹೋಗಿರ್ತಾರೆ ಅಂತ ನಮಗೆ ಖಚಿತಪಡಿಸಿಕೊಂಡು ಗಳನ್ನು ಮಹಾರಾಷ್ಟ್ರ ರಾಜ್ಯಕ್ಕೆ ಕಳಿಸಿದ್ದೇವೆ. ನಾವು ಇವರು ಪಾರ್ದಿ ಗ್ಯಾಂಗ್ಗೆ ಸೇರಿದ್ದವರು. ಇವರಲ್ಲಿ 3 ಜನರು ಮಹಾರಾಷ್ಟ್ರ ಔರಂಗಾಬಾದ್ಗೆ ಸೇರಿದ್ದವರು, ಒಬ್ಬನು ಮಾತ್ರ ಮಧ್ಯಪ್ರದೇಶಕ್ಕೆ ಸೇರಿದ್ದವನು. ಇದರಲ್ಲಿ ಇಬ್ಬರು ಫಾದರ್ ಆ್ಯಂಡ್ ಸನ್ ಕೂಡ ಇದ್ದಾರೆ. ಇದರಲ್ಲಿ ಬೀದರ್ಗೆ ಬರೋಕ್ಕಿಂತ ಮುಂಚೆ ಬೈ ಟ್ರೈನ್ ಅವರು ವಿಕಾರಾಬಾದ್ಗೆ ಹೋಗಿರ್ತಾರೆ. ವಿಕಾರಾಬಾದಲ್ಲಿ ಕೂಡ ಕಳ್ಳತನ ಮಾಡ್ತಾರೆ. ಕಳ್ಳತನ ಮಾಡಿಕೊಂಡು ಬರ್ತಾ ಅದೇ ಟ್ರೈನಲ್ಲಿ ಬರ್ತಾ ನಮ್ಮ ಬೀದರಲ್ಲಿ ಇಳಿತಾರೆ. ರೈಲ್ವೆ ಸ್ಟೇಷನ್ಗೆ ಹೊರಗಡೆ ಬಂದು 3 ದಿನ ಸಿಟಿಯಲ್ಲೇ ಓಡಾಡ್ತಾರೆ. ಈ 3 ದಿನ ಎಲ್ಲಾದರೂ ಉಳ್ಕೊಂಡಿದ್ದಾರೆ ಅಂತ ನಾವು ಪರಿಶೀಲನೆ ಮಾಡಿದ್ದಾಗ ಇಲ್ಲಿನೂ ಉಳ್ಕೊಂಡಿಲ್ಲ. ನೈಟ್ ಆಗ್ತಿದ್ದಂಗೆ ಮತ್ತೆ ಟ್ರೈನ್ ಹತ್ತುವುದು, ಮತ್ತೆ ಜರ್ನಿ ಮಾಡಿಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಬರೋದು, ಮತ್ತೆ ರೆಕ್ಕಿ ಮಾಡಿಕೊಳ್ಳೋದು, ಮತ್ತೆ ನೈಟ್ ಟೈಮ್ ಟ್ರೈನ್ ಹತ್ತೋದು ಹೋಗೋದು, ಈ ರೀತಿ ಮಾಡಿದ್ದಾರೆ ಅಂತ ಕಂಡು ಬಂದಿದೆ. ಇವರಿಗೋಸ್ಕರ ತೆಲಂಗಾಣ ಪೊಲೀಸರು ಹಾಗೂ ನಾವು ಕೂಡ ಇಬ್ಬರು ಸರ್ಚ್ ಮಾಡಿದ್ದೇವೆ. ಸ್ಟಾಫ್ ಸಾಮರ್ಥ್ಯತೆಯಿಂದ ಮೊದಲು ನಾವೇ ಹಿಡಿದಿದ್ದ ಅಂತ ಹೇಳಕ್ಕೆ ಸಂತೋಷ ಪಡ್ತಾ ಇದ್ದೇನೆ. 3 ಜನರನ್ನ ನಾವು ದಸ್ತಗಿರಿ ಮಾಡಿದ್ದೇವೆ. ಹುದಗೀರ್ ರೈಲ್ವೆ ಸ್ಟೇಷನಲ್ಲಿ ನಾವು ಇವರನ್ನು ದಸ್ತಗಿರಿ ಮಾಡಿದ್ದೇವೆ. ಇನ್ನೊಬ್ಬನು ಮಾಹಿತಿ ಗೊತ್ತಾಗ್ತಾ ಇದ್ದಂಗೆ ಮೇ ಬಿ ಈ ಸಹಚರರ ಕಡೆಯಿಂದ ಮಾಹಿತಿ ಗೊತ್ತಾಗ್ತಾ ಇದ್ದಂಗೆ ಓಡಿ ಹೋಗಿದ್ದಾನೆ. ಸದ್ಯ ಈ 3 ಜನರ ಕಡೆಯಿಂದ ನಾವು 1,77,000 ಮೌಲ್ಯದ ಸೊತ್ತನ್ನು ನಾವು ರಿಕವರಿ ಮಾಡಿದ್ದೇವೆ. ಅವರ ಮನೆಯಿಂದ ಕಳ್ಳತನ ಆಗಿದ್ದ ಆಭರಣಗಳು ಆ್ಯಸ್ ಇಟ್ ಈಸ್ ಇಂಟ್ಯಾಕ್ಟ್ ಇವೆ. 50 ಗ್ರಾಮ್ ಸಿಲ್ವರ್ ಆ್ಯಸ್ ಇಟ್ ಈಸ್ ಸಿಕ್ಕಿದೆ. ಅದೇ ರೀತಿ ಪೆಂಡೆಂಟ್ಸು ಆ್ಯಂಡ್ ಬ್ಯಾಂಗಿಲ್ಸ್ ಇಂಟ್ಯಾಕ್ಟ್ ಆಗಿ ಸಿಕ್ಕಿದ್ದಾವೆ. 4ನೇ ಆರೋಪಿ ಪರಾರಿಯಲ್ಲಿದ್ದಾನೆ. ಅವನಿಗೆ ಕೂಡ ಅತಿ ಶೀಘ್ರದಲ್ಲೇ ನಾವು ಹಿಡಿತೇವೆ. ಸೊ ಇವರ ಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನು ಕೇಸುಗಳಿವೆನೋ ಕೋಆರ್ಡಿನೇಟ್ ಮಾಡಿಕೊಂಡು ಅವರಿಗೆ ನಾವು ಸಪೋರ್ಟ್ ನೀಡ್ತೇವೆ ಅಂತ ನಾವು ಮಾಧ್ಯಮ ಮುಖಾಂತರ ಹೇಳ್ತೇವೆ.